ನಾನು ಅನೇಕ ಕಲಾವಿದರ ಸಂದರ್ಶನವನ್ನೆಲ್ಲ ಮಾಡುವಾಗ ಹೀಗೆ ನಮಗೆ ಕಮೆಂಟ್ ಅಲ್ಲಿ ಅಥವಾ ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಮೋಹನ್ ರೇಣಂಜಿ ಮಲ್ಪೋಡು ಅಂತ ತುಂಬಾ ಜನ ಹೇಳಿದವರು ಇದ್ದಾರೆ. ವಿದೇಶದವರು ಕೂಡ ನಮ್ಮ ಆತ್ಮೀಯರು ಅಥವಾ ನಿಮ್ಮ ಅಭಿಮಾನಿಗಳೆಲ್ಲ ಕೇಳಿದ್ದಾರೆ. ನಾನು ಹೀಗೆ ಫೋನ್ ಕಾಲಲ್ಲಿ ಒಬ್ರು ಹೆಸರು ಬೇಡ ಅವರ ಹತ್ರ ಹೇಳಿದೆ, ಮೋಹನನ ಮನೆಗೆ ಹೋಗ್ಲಿಕ್ಕಿದೆ ಸಂದರ್ಶನ, ಹಾಗಾಗಿ ಆರಡ ಒಂಜಿ ಆ ವರ್ಣನದ ಪನ್ಪಾಲೆ ಅಂತ ಕೇಳಿದ್ದಾರೆ. ಈ ಕಾರಣದಿಂದ ಅವರಿಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಕಾಗಿ ಆ ಚಂಡಮುಂಡಾರ ದೇವಿಯ ವರ್ಣನೆ ಅನ್ನೋದು ನನಗೆ ಮರ್ತು ಹೋಗಿದೆ ಈಗ ಗೊತ್ತಿರುವಷ್ಟು. ಚನ್ನಮುಂಡ್ರು ಮಾಡದೆ ತುಂಬಾ ಸಮಯ ಆಯಿತು. ಅಂದ್ರೆ ಈಗ ನಮ್ಮ ಸ್ಥಾನದಲ್ಲಿಯೂ ಬದಲಾವಣೆ ಆಗಿದೆ. ಚನ್ನಮುಂಡ್ರು ಮಾಡದೆ ಅದೀಗ ಚಾಲ್ದಲ್ಲಿ ಇರುವಾಗ ಮಾತ್ರ ಬರುದು. ಕೆಲವು ಇದ್ದಾರೆ ಅಂತ ಹೇಳುವಾಗ ಏನಾದ್ರೂ ಹೇಳ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ ಸಬ್ಸ್ಕ್ರೈಬರ್ಸ್. ಹಾಗಾಗಿ ಬಂದಷ್ಟು ಹೇಳ್ತೇನೆ. ಅದು ಈಗಲೂ ನನ್ನನ್ನು ಮತ್ತೆ ಬೆಳ್ಳಿಪಾಡಿಯನ್ನು ಈಗಲೂ ಚನ್ನಮುಂಡ್ರು ಮಾಡಿಸಿದ್ರೆ ಆ ಸಂಯೋಜನೆ ಬರ್ಲಿಕ್ಕಿಲ್ಲ. ಅದೊಂದು ಬಿಟ್ಟು ಹೋದ್ರೆ ಹೋಗ್ತದೆ ಮತ್ತೆ. ಎಂತದಪ್ಪ, ಒಂದು ಬರುವಷ್ಟು ಹೇಳ್ತೇನೆ. ಸರಿ. ಮಂದಗಮನೆಯ ಮಂದಹಾಸಮಂ ಕುಂದರ ದನೆಯ ಕುಂದದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರಾವಲೋಕನದ ಭಾವದ ಬಗೆಯ ಬಂದುಗೆ ದುಟಿಯಲ ಬಂದುರದ ಸಿಂಗರವ ಏನೆಂದು ವರ್ಣಿಸುವೆ. ಏನು ನೆಂಬೆನು ಮನಸ್ಸಿಜನ ಮದದಾನೆಯನ್ನು ರತ್ನ ನಿಧಾನೆಯನ್ನು ತ್ರೈಲೋಕ್ಯ ರೂಪೈಕ ಸೌರಭವ ನೋಟಕರ ರಸ ಸಾಕಾರ ಸನ್ನಿ ಬೇಯಿಕೆ ಈಕೆ ತನ್ನು ಸಂಪಡಿದು ನಂಪಿಡಿದು ಕಂಪಗೆ ಲೋಚನದ ನೋಟದ ಹೊಲವು ಹೊಡಕರಿಸಿ ಚೆಲ್ಲುವ ಕದಪಿನ ಕಾಂತಿ ಕಳಗಳಿಸಿ ನಸುಲಜ್ಜ ನಗಮಗದ ಲಂಕುರಿಸೆ ತನಕಾಂತಿಯಿಂದ ಕೂಡಿದ ಹೆಣ್ಣಿಗಳು ಕಂಗಳು ಕಾಮನ ಶರಂಗಳು ನೀಲಾಲ ಕಂಗಳು ಮಳೆಯ ಬಳಗಂಗಳು ರಕ್ತಾದ ರಂಗಳು ತಲುಪ ವದನಗಳು ಪೂರ್ಣ ಕಳೆಯೋ ತಿಂಗಳು ಎಂಬ ಹಾಗೆ ಭಾಸವಾಗುವ ವಾಸುರಾಂಗ್ಯದ ಹೆಣ್ಣು ಯಾರಿವಳು ಶೃಂಗಾರ ಬೆಡಗಿನ ಶುಕವಾಣಿ ಮಾತಂಗ ಗಾಮಿನಿ ಸರ್ಪ ನಿಭವೇನೆ ತುಂಗ ಪಯೋಧರಿ ಸುಖಬೋಲೆ ಇವಳಂಗ ಸಂಘದ ಭಾಗ್ಯದ ಮೇಲೆ ಕಣ್ಣಿನೋಳು ಶರದೆಯನ್ನು ತೆಸವ ನೋಟದ ಶಿಖರ ಅದರೊಳು ಪೌಡಿದ ರತ್ನದಾಗರ ಪದ್ಯೋತ ಪಯುಣಿದ ಸ್ಫುರದ್ರೂಪಿ ನೀರು ಈಕೆ ಚೆಲುವಿಗೆ ನಾಚಲೇಬೇಕು ರಂಭಾದಿ ಅಪ್ಸರೆ ಪರಿಬತ್ತದ ಪುಗಿಲೊಳದ ಇಂಪಿನ ಕಂಪು ಆಕರಿಂದ ತಗಲೆ ಮೈಮಳಿಗೆ ತಂಪು ನಮ್ಮ ಹೃದಯಕ್ಕೆ ತಂಪು ಪೆಂಪು ಸೊಂಪು ಕಂಪನ್ನು ಕೊಡುವಂಥ ನಸುಗೆಂಪಿನ ಹೆಣ್ಣು ಯಾರಿವಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ಕೆಲವಿತ್ತು ಮರ್ತು ಹೋಗಿದೆ ನೋಡಿ. ನೀವು ಹೇಳಿದ್ದಲ್ಲ ನಾನು ಮಾಡಿಸಿದ್ದೇನೆ, ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಿಮಗೆ ಖುಷಿಯಾಗಿದೆ ಅಂತ ಹೇಳಿ ಯಾರೆಲ್ಲ ಮೋಹನನ ನಂಬರ್ ಕಾಂಟ್ಯಾಕ್ಟ್ ಇದೆ ಫೋನ್ ಮಾಡಿ ಮಾತಾಡಿ. ಅಂದ್ರೆ ಅದು ಒಂದು ನಾನು ಹೇಳುದು, ಒಂದು ಬೆಳಿಬಾಡಿ ಹೇಳುದು. ಅಂದ್ರೆ ನಮ್ಗೆ ಕಾಂಪಿಟೇಷನ್ ಬರ್ತಾ ಇತ್ತು. ಅಂದ್ರೆ ಒಂದು ನಾನು ಹೇಳುವಾಗ ಮರುದಿವಸ ಮತ್ತೊಂದು ಕಲಿತು ಮತ್ತೆ ಅವ ಹೇಳುದು, ಆಗ ನಾನು ಮರುದಿವಸ ಮತ್ತೊಂದು ಕಲಿತು ನಾನು ಹೇಳುದು. ಹಾಗೆ ಕಾಂಪಿಟೇಷನ್ ಹೋಗ್ತಾ ಇತ್ತು. ಈಗ ಒಬ್ಬನೇ ಹೇಳುವಾಗ ಸ್ವಲ್ಪ ಎಲ್ಲ ಈಗ ಮರ್ತು ಹೋಗಿದೆ, ಅದನ್ನು ಬಿಟ್ಟು ತುಂಬಾ. ಆದ್ರೂ ನಾನು ಹೇಳಿಸಿದ್ದೇನೆ, ನನಗೂ ಖುಷಿ ಆಯ್ತು, ನಿಮಗೂ ಖುಷಿ ಆಗಿದೆ ಅಂದುಕೊಳ್ತೇನೆ. ಥ್ಯಾಂಕ್ ಯು ಮೋಹನನ. ಈಗ ನಿಮಗೆ 5ನೇ ಮೇಳದಲ್ಲಿ ಜೊತೆಯಾಗಿದ್ದಂತಹ ಯಾರು ಬೆಳ್ಳಿಪಾಡಿ ಮೋಹನನ ಅವರ ಬಗ್ಗೆ ಹೇಳುವುದಾದ್ರೆ, ಅವ ಒಬ್ಬ ಸರ್ವಾಂಗ ಕಲಾವಿದ. ನಿಜವಾಗಿಯೂ ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ಅವನಲ್ಲಿ ಕಪಟ ಇಲ್ಲ, ವಂಚನೆ ಇಲ್ಲ. ಅದು 2ನೇ ಮೇಳದಲ್ಲಿ ಇದ್ದದ್ದು. ಅಲ್ಲಿಯೂ ಚನ್ನಮುಂಡ್ರು ಎಲ್ಲ ಮಾಡ್ತಾ ಇದ್ದ. ಅವ ಮತ್ತೆ ಇಲ್ಲಿಗೆ ಬಂದ ಮೇಲೆ ನನ್ನನ್ನು ಹೇಳ್ತಾ ಇದ್ದ, ಹೆಂಗೆ ಸರಿ ಬೆಗರ್ ಹೋಗಿ ನೀರಿನೊಟ್ಟಿಗೆ ವೇಷ ಮಾಡ್ತಿದ್ದ ಅಂತೇಳಿ. ಅಂದ್ರೆ ನಾ ರಂಗದಲ್ಲಿ ನಮ್ಮದ್ದು ಅಂದ್ರೆ ನ್ಯಾಕಿನ ಕೆಲಸ ಅಲ್ಲ ನಂದು. ನಾನು ಶ್ರಮ ವಹಿಸಿ ಕೆಲಸ ಮಾಡೋದು. ಅದು ಅವರ ಪದ್ಯವು ಹಾಗೆ ಇತ್ತು, ಅಷ್ಟು ಫಾಸ್ಟ್ ಇತ್ತು. ಚನ್ನಮುಂಡ್ರ ಸ್ಪೀಡ್ ಅಂತ ಹೇಳಿದ್ರೆ ಆಗದ್ದು ಅದು ಕಾಲ ಅಷ್ಟು ಇತ್ತು. ಮತ್ತೆ ಎಲ್ಲ ಪಾತ್ರ ಚಂದ, ಒಂದು ಲೆಕ್ಕದಲ್ಲಿ ನನಗಿಂತಲೂ ಚಂದ ವೇಷ ಮಾಡ್ತಾನೆ. ಎಲ್ಲ ನೀಟ್. ಅದು ಪುಂಡುವೇಷ, ಕಿರೀಟ ವೇಷ, ನಾಟಕೀಯ, ಬಣ್ಣದ ವೇಷ, ಕೇಸರಿ ದಟ್ಟಿ ವೇಷ, ಎಲ್ಲ ಬಹಳ ಒಂದು ನೀಟ್ ಒಳ್ಳೆಯ ವೇಷ ಅಥವಾ ನೋಡಿದ್ದೇನೆ. ಬಣ್ಣದ ವೇಷ ಭಾರಿ ಚಂದದ ಕೇಸರಿ ದಟ್ಟಿ ವೇಷ ನಾನು ಇಷ್ಟವರೆಗೆ ಮಾಡಲಿಲ್ಲ. ಅವನ ಬಣ್ಣದ ವೇಷ ನನಗೆ ಇಷ್ಟ. ಅಂದ್ರೆ ಒಂದು ಅಚ್ಚುಕಟ್ಟಾದ, ಅದರಲ್ಲಿ ಯಾವುದೇ ಕಸ ಇಲ್ಲ, ಒಂದು ಮೇಳಕ್ಕೆ ಬೇಕಾಗುವ ಅದೇ. ಮತ್ತೆ ಸ್ವಲ್ಪ ನಿಧಾನ ನಿಧಾನಗತಿಯಲ್ಲಿ ಹೋಗುವಂತದ್ದು. ಹೀಗೆ 5ನೇ ಮೇಳದಲ್ಲಿ ತಿರುಗಾಟ ಮಾಡಿದಂತಹ ನಂತರ 5ನೇ ಮೇಳದಿಂದ ನಂತರ ಏನು, ಹೇಗೆ, ಎಲ್ಲಿ ಹೋದ್ರಿ? 7 ವರ್ಷ ತಿರುಗಾಟ ಮಾಡ್ತೀರಿ. ಆಗ ಒಂದು ಸಣ್ಣ ಕಹಿ ಘಟನೆ ನಡೆಯಿತು 5ನೇ ಮೇಳದಲ್ಲಿ. ಆಗ ಅನಿವಾರ್ಯವಾಗಿ ಮೇಳ ಬಿಡಬೇಕಾಯಿತು. ಆಗ ಏನು ಮಾಡೋದು ಅಂತ ಹೇಳುವಾಗ ನನಗೆ ಆಗ ಆಶ್ರಯ ಕೊಟ್ಟದ್ದು ಎಡನೀರು ಮಠ, ಎಡನೀರು ಮೇಳ. ಸ್ವಾಮೀಜಿಯವರು, ಹಿರಿಯ ಸ್ವಾಮೀಜಿಗಳವರು, ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಮತ್ತೆ ಈಗಿನ ಸ್ವಾಮೀಜಿಯವರು. ನಾವಾಗ ಜಯರಾಮಣ್ಣ ಅಂತ ಹೇಳ್ತಾ ಇದ್ದೆ, ಈಗಿನ ಸ್ವಾಮೀಜಿಯವರು. ಆಗ ಎಡ್ನೀರು ಮೇಳಕ್ಕೆ ಹೋದ ನಾನು. ಅದು ನಮ್ಮ ಶ್ಯಾಮ್ ಭಟ್ರು, ನಮ್ಮ ಹನುಮಗಿರಿ ಮೇಳದ ಯಜಮಾನ ಅವರು, ಮತ್ತೆ ಕೈರಂಗಳ ಸೂರ್ಯನ್ ಅಂತೇಳಿ ಅವರಲ್ಲಿ ಅಣ್ಣ ಜನಾರ್ದನ ಮುಂಜೆ ಎಲ್ಲ ಮಾತಾಡಿ ಅಣ್ಣನೇ ಕರ್ಕೊಂಡು ಹೋದ ನನ್ನ. ಆಗ ನಿಜವಾಗಿಯೂ ಆಗ ಮೇಳಕ್ಕೆಲ್ಲ ಜನ ಆಗಿತ್ತು. ಆದರೂ ನನ್ನನ್ನು ತಗೊಂಡ್ರು ಸ್ವಾಮೀಜಿಗಳು ಮತ್ತು ಈಗಿನ ಸ್ವಾಮೀಜಿಗಳು ಸೇರಿ ಎಡ್ನೀರು ಮೇಳದಲ್ಲಿ. ಅಲ್ಲಿ ಒಂದು ನನಗೆ ಲಾಭ ಅಂತ ಹೇಳಿದರೆ ಅಮ್ಮಣ್ಣ ಯಾರೋ ಭಾಗವತಿಗೆ ಸಿಕ್ಕಿತ್ತು. ಸಣ್ಣ ಪ್ರಾಯದಲ್ಲಿ ಅವರು ಕರ್ನಾಟಕ ಮೇಳದಲ್ಲಿ ಇರುವಾಗ ಅವರ ಪದ್ಯವನ್ನು ಪಳಲಿಯಲ್ಲಿ ನೆಲದಲ್ಲಿ ಕೂತು ಕೇಳಿದವ ನಾನು. ಅವರು ಸಿಕ್ಕಿದ್ರು, ಭಾಗವತ ಜೊತೆಗೆ ಗುಂಡಿಮಜಲ್ಲಿದ್ರು. ಹೌದು, ಶ್ರೀಧರ್ ಭಂಡಾರಿ ಅವರಿದ್ರು, ಪೂಕಳದವರಿದ್ರು. ಹೌದು, ಒಳ್ಳೆ ದೊಡ್ಡ ಸೆಟ್ ಇತ್ತು ಅಲ್ಲಿ. ಈಗ
ನೀವು ಅಲ್ಲಿ ಎಡನೀರಲ್ಲಿ ಸೇವೆ ಮಾಡಿದ್ದೀರಿ. ಬಟ್ ನಾನು ಹೇಳುವಂತದ್ದು ಗೊತ್ತಿದೆ, 5ನೇ ಮೇಳ ಕಾರಣಾಂತರಗಳಿಂದ ಬಿಡುವಂತಹ ಪ್ರಮೇಯ ಬರ್ತದೆ, ಅಥವಾ ಅಮ್ಮುಂಜೆದರ ಕಟೀಲ್ ಮೇಳ ಇಜ್ಜರಿಗೆ ನೆಕ್ಸ್ಟ್ ಒಂದು ಏನು ನಾನಾ ಕಾರಣಗಳಿದೆ ಅಂತ ತಮಗೆ ಗೊತ್ತಿದೆ. ಈ ಸಂದರ್ಭ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು ಹೇಗಿತ್ತು? ನಾನು ಇಷ್ಟು ವರ್ಷ ದುಡಿದವನು ಕಟೀಲ್ ಮೇಳದಿಂದ ಹೊರಗುಳಿಬೇಕಲ್ಲ. ನನಗೆ ಮೇಳಕ್ಕೆ ಸೇರುವಾಗಲೇ ನನ್ನದು ನಿಶ್ಚಯ ಹೇಗೆ ಅಂತ ಹೇಳಿದ್ರೆ ಕಟೀಲ್ ಮೇಳದಲ್ಲಿ ನನ್ನ ತಿರುಗಾಟ ಪ್ರಾರಂಭ, ಅದರಲ್ಲೇ ಕೊನೆಯಾಗಬೇಕು. ಅದೆಂತ ಒಂದು ಘಟನೆ ಅದರಲ್ಲಿ ನಮ್ಮ ತಪ್ಪು ಇರಬಹುದು. ಹಾಗಾಗಿ ಅಂದ್ರೆ ಮೇಳದಿಂದ ಹೊರಗಿದ್ದಂತ ಸಂದರ್ಭ ಹೇಗಿತ್ತು ನೀವು ಮನಸ್ಥಿತಿ? ಅಂದ್ರೆ ಆರಂಭದಲ್ಲಿ ಎಡನೇರಿಗೆ ಹೋಗುವಂತದಲ್ಲ, ಆದ್ರೂ ಈಗ ಕಟೀಲಿ ಮೇಳ ತಿರುಗಾಟ ಮಾಡ್ತಾ ಇರ್ತದೆ. ಅಮ್ಮಂಜಿ ಅವರು ಕಟೀಲಿ ಮೇಳದಲ್ಲಿ ಇಲ್ಲ ಅನ್ನುವಂಥದ್ದು ದೊಡ್ಡ ಒಂದು ಆಘಾತವೇ ಅಂತ ಅಲ್ಲ, ನನಗೂ ಆಘಾತ, ಮಾನಸಿಕವಾಗಿ ಕುಗ್ಗುವಂತದ್ದು. ಯಾರಿಗೂ ನಾನು ಕಟೀಲ್ ಮೇಳದಲ್ಲಿ ಇಲ್ಲದಿದ್ದದ್ದು ಬೇಸರವೇ, ಮನೆಯವರಿಗೆ, ನಿಮ್ಮ ಅಭಿಮಾನಿಗಳಿಗೂ ಅಥವಾ ಎಲ್ರಿಗೂ ಕೂಡ, ಮನೆಯವರಿಗೂ. ನೀವು ಸರಿ, ಈ ಘಟನೆಯಿಂದ ಮತ್ತೆ ಎಡನೀರು ಮೇಳಕ್ಕೆ ಹೋಗ್ತೀರಿ, ಅಲ್ಲಿ ಒಂದಷ್ಟು ಅಮ್ಮಣ್ಣಯ್ಯರ ಭಾಗವತಿಗೆ ಮತ್ತೆ ಸ್ವಾಮೀಜಿಯವರ ಆಶೀರ್ವಾದ, ಅಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರು, ಅವರ ಜೊತೆಯಲ್ಲಿ 2 ವರ್ಷ ಹೌದು, ಒಳ್ಳೆ ತಿರುಗಾಟ. ಆದ್ರೂ ಇಲ್ಲ ನನಗೆ ಬೇಕು ಕಟೀಲು ಅಂತ ಅನಿಸ್ಲಿಲ್ವಾ? ಮನಸ್ಸಿನಲ್ಲಿ ಇದ್ದದ್ದು ಅದೇ, ಆದ್ರೆ ಅನಿವಾರ್ಯ ಅಲ್ವಾ? ಹಾಗಾಗಿ ಅಲ್ಲಿಯೂ ಅಮ್ಮಣ್ಣಯ್ಯರು ನನ್ನಲ್ಲಿ ಒಳ್ಳೊಳ್ಳೆ ವೇಷಗಳೆಲ್ಲ ಮಾಡಿಸಿದ, ಕರ್ಣಭೇದನ ಕರ್ಣ ಮತ್ತೆ ಅತಿಕಾಯ, ತುಂಬಾ ವೇಷ ಮಾಡಿದ್ರು. ಒಂದು ಭಾವಜೀವಿ, ಅವರ ಭಾಗವತಿಗೆ ವೇಷ ಮಾಡೋದು ಅಂತ ಹೇಳಿದ್ರೆ ಬಹಳ ಒಂದು. ಮತ್ತೆ ಸ್ವಾಮೀಜಿಯವರು ಪದ್ಯಕ್ಕೆ ಕೂತ್ಕೊಳ್ತಾ ಇದ್ರು, ಮತ್ತೆ ಅಯ್ಯೋ ಹೌದು, ಅದು ಎಂತ ಹೇಳುದು, ಅದಕ್ಕೆ ಒಂದು ಮುಗ್ಧ ಮನಸ್ಸು. ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ. ಅದೊಂದು ಅವ್ರು ಬರುದಂತ ದೇವರು ಬಂದಿದ್ದಾರೆ. ಅಲ್ಲಿ 2 ವರ್ಷ ತಿರುಗಾಟ ಮಾಡಿದ್ರಿ. ಅಂದ್ರೆ ಅವರಿಗೆ ಎಲ್ಲರೂ ಹತ್ತಿರ ಆಗುದಿಲ್ಲ, ಸ್ವಾಮೀಜಿ ಹತ್ತಿರ ಆದ್ರೆ ಮತ್ತೆ ಅವ್ರು ಬಿಟ್ಟು ಕೊಡುದಿಲ್ಲ. ನನ್ನಲ್ಲಿ ಅಷ್ಟು ಪ್ರೀತಿ ಇತ್ತು, ಅದು ಹೇಳುವಂಥದ್ದಲ್ಲ. ಈಗಲೂ ನನ್ನ ಫೇಸ್ಬುಕ್ ನೋಡಿರ್ಬೋದು, ನನ್ನ ಪ್ರೊಫೈಲಲ್ಲಿ ಅವರ ಫೋಟೋ ಉಂಟು, ಅವ್ರ ಮನೆಗೆ ಬಂದದ್ದು. ಅದು ನಾನು ಬಿಡುವಂತ ಕ್ರಮವೇ ಇಲ್ಲ. ಹಾಗೆ 2 ವರ್ಷ ಅಲ್ಲಿ ತಿರುಗಾಟ. ಅಲ್ಲಿ ಆಮೇಲೆ ಮೇಳವೇ ನಿಂತಿತ್ತು. ಅಂದ್ರೆ ಸ್ವಾಮೀಜಿ ಅವರು ಅದು ಹೊಸನಗರ ಹೋಗಿ ಮತ್ತೆ ಹಾಗೆ ಅಲ್ಲಲ್ಲ, ಅದು 2 ಮೇಳವೂ ಇತ್ತು, ಹನುಮಗಿರಿ ಇತ್ತು, ಎಡ್ನೀರು ಇತ್ತು. ಅಂದ್ರೆ ಮತ್ತೆ ಅಲ್ಲಿ ಸ್ವಾಮೀಜಿ ಅವರಿಗೆ ಕಷ್ಟ ಆಯ್ತು. ಅಂದ್ರೆ ಅವರು ಹಣಕ್ಕಾಗಿ ಮೇಳ ಮಾಡ್ತಾ ಇದ್ದದಲ್ಲ, ಅವರ ತೃಪ್ತಿಗೆ ಬೇಕಾಗಿ ಮಾಡ್ತಾ ಇದ್ದದ್ದು. ಅವರೇ ಕೈಯಿಂದ ಹಣ ಹಾಕಿ ಆಟ ಮಾಡಿಸ್ತಾ ಇದ್ದದ್ದು. ಮತ್ತೆ ಅವರಿಗೆ ಸ್ವಲ್ಪ ಕಷ್ಟ ಆಯಿತು, ಮೇಳ ಅನಿವಾರ್ಯವಾಗಿ ನಿಲ್ಲಿಸಬೇಕಾಯಿತು. ಅಲ್ಲಿಂದ ನಾವು ಮೇಳ ಬಿಡ್ತೇನೆ ಅಂತ ಆಗುವಾಗಲೇ ಬಪ್ಪನಾಡಿನವರು ಬಂದರು, ಬಪ್ಪನಾಡು ಮೇಳದವ್ರ ಮನೆಗೆ ಬಂದರು, ಅನ್ನೋಣ್ಣ ಅಂತ ಹೇಳೋದು ನಾವು, ಮತ್ತೆ ವಿನೋದನ್ನ, ಅವರೆಲ್ಲ ಬಂದು ನಮ್ಮ ಮೇಳಕ್ಕೆ ಬರಬೇಕು ಅಂತ. ನನಗೆ ತುಳು ಮೇಳ ಅಂತ ಹೇಳುವಾಗ ಹೊಸ ಅನುಭವ. ಮತ್ತೆ ಏನ್ ಮಾಡುದು ಅಂತ ಅಣ್ಣ ನಾನು ಎಲ್ಲ ಆಲೋಚನೆ ಮಾಡಿ, ಹೌದು, ಮತ್ತೆ ಅನಿವಾರ್ಯ ಹೋಗ್ಲೇಬೇಕಾಯ್ತು. ಬೇರೆ 1 ವರ್ಷ ಇದ್ದೆ. ಅದು ಬಪ್ಪನಾಡಿನ ತಿರುಗಾಟದಲ್ಲಿ ಮರುದಿವಸ ಕೆಲವರು ನಮ್ಮ ಆಟಕ್ಕೆ ಬಂದಿದ್ರು. ನನ್ನ ವೇಷ ನೋಡ್ಲಿಕ್ಕಲ್ಲ, ಮೋಹನಣ್ಣ ತುಳು ಎಂಚ ಬಂದಿರೋದು. ಮಾಡ್ತಿದ್ದೆ ಅಪರೂಪಕ್ಕೆ. ಆದ್ರೆ ಆ ವರ್ಷ ಒಂದು ಇಡೀ ತುಳು ಮೇಳದಲ್ಲಿ ಅಲ್ಲಿಯೂ ನನಗೆ ತೊಂದರೆ ಇಲ್ಲ, ಒಳ್ಳೆ ತಿರುಗಾಟ ಇತ್ತು. ಮತ್ತೆ 60ದವರು ಆಗ ಮೇಳದಲ್ಲಿ ಇರ್ಲಿಲ್ಲ. ಒಂದು ಬನತ ಬಂಗಾರ ಅಂತ ಹೇಳಿ ಅವರು ಮಾಡಿದ ವೇಷವರು ನನಗೆಲ್ಲ ಕೊಟ್ಟಿದ್ರು. 1 ವರ್ಷ ಅಲ್ಲಿ. ಆಮೇಲೆ ಒಬ್ಬರು ನಮ್ಮ ಹಿತಚಿಂತಕರು, ದುಬೈಯವರು, ಅಲ್ಲ ದುಬೈಯವರಲ್ಲ, ಇವರು ನಮ್ಮ ಊರಿನವರೇ. ಅವರಿಗೆ ನಾನು ಕಟೀಲು ಮೇಳ ಬಿಟ್ಟದ್ದು ಬಹಳ ಬೇಸರ ಆಗಿತ್ತು. ನಾನು ಹೋಗಿ ಮಾತಾಡ್ತೇನೆ, ನೀವು ಬರ್ತೀರಾ ಅಂತೇಳಿ. ಖಂಡಿತ ಬರ್ತೇನೆ. ಹಾಗೆ ದನಿಗಳಲ್ಲಿ ಮಾತಾಡಿದ್ರು, ದನಿಗಳಿಗೆ ಏನೂ ಚಕ್ಕರೆ ಎತ್ತಲಿಲ್ಲ, ಬರಲಿ ಅಂತ ಹೇಳಿದ್ರು. ಹಾಗೆ ನನ್ನ ಸೇರಿಸಿಕೊಂಡ್ರು. ಬಹಳ ನಿರೀಕ್ಷೆ ಇತ್ತು ನಮಿಗೂ ಕೂಡ. ಅಂದ್ರೆ ನಾವು ಕೂಡ ಬೇರೆ ಮೇಳದಲ್ಲಿ ಇದ್ರೂ ಕೂಡ ಅಮ್ಮಂಜಿ ಅವರದ್ದು ನಾವು ಸಣ್ಣ ಮಕ್ಕಳಿಂದ ನೋಡಿದಂತಹ ವೇಷಧಾರಿ ಕಟೀಲ್ ಮೇಳದಲ್ಲಿ ಬೇಕು ಅನ್ನುವಂಥದ್ದು ನಮಿಗೂ ಕೂಡ ಇತ್ತು. ಬಹಳಷ್ಟು ವಿಚಾರ ಆಗ್ತದೆ, ಕಟೀಲ್ ಮೇಳಕ್ಕೆ ಪುನಃ ಬರ್ತೀರಿ. ಹೌದು, ಅಂದ್ರೆ ದನಿಗಳಿಗೆ ನನ್ನಲ್ಲಿ ಪ್ರೀತಿ. ನಾ ಮೇಳದಲ್ಲಿ ಇಲ್ಲದಿದ್ದಾಗ, ಬಪ್ಪನಾಡ ಮೇಳದಲ್ಲಿ ಇದ್ದಾಗ ಈ ಹೊಸ ಮನೆ ಕಟ್ಟಿದ. ಹೊಸ ಮನೆ ಕಟ್ಟುವಾಗ ನನಗಿದ್ದದ್ದು ಕಟೀಲ್ ಮೇಳದ ಒಂದು ಆಟ ಮಾಡಿಸ್ಬೇಕು. ತುಂಬಾ ಈ ಕಲಾವಿದನಿಗೆ ಒಂದು ಆಶೆ ಇರ್ತದೆ. ದನಿಗಳು ಆಟ ಕೊಟ್ಟಿದ್ದಾರೆ ನನಗೆ. ನಾ ಮೇಳದಲ್ಲಿ ಇಲ್ಲದಿದ್ರು ದನಿಗಳು ಆಟ ಕೊಟ್ಟಿದ್ದಾರೆ. ದೇವರ ಪೆಟ್ಟಿಗೆ ಇಲ್ಲಿಗೆ ಬಂದಿದೆ. 1ನೇ ಮೇಳದ ಆಟವಾಗಿದೆ. ಆಮೇಲೆ 3 ವರ್ಷ 22 ವರ್ಷ ತಿರುಗಾಟ ಮಾಡಿದ್ದವರು, 25 ವರ್ಷ ಕಟೀಲ್ ಮೇಳಕ್ಕೆ ಪುನಃ 3ನೇ ಮೇಳಕ್ಕೆ. ಅಲ್ಲಿಂದ 3ನೇ ಮೇಳದಿಂದ ಪುನಃ 2ನೇ ಮೇಳ, 2ನೇ ಮೇಳದ 6ನೇ ಮೇಳ, 6ನೇ ಮೇಳದಿಂದ ಪುನಃ 3ನೇ ಮೇಳದಲ್ಲಿ ತಿರುಗಾಟವನ್ನ ಮಾಡಿದ್ರು. ಪುನಃ ನನಗೆ ಹೋಗುವಾಗ ದನಿಗಳು ಹಾಗೆ ನನ್ನನ್ನು ಕರೀಲಿಲ್ಲ, ನನಗೆ ಒಂದು ಜಾಗವೂ ಕೊಟ್ಟರು, ಪೀಠಿಗೆ ವೇಷದ ಜಾಗ. ರಕ್ತ ಬೀಜನೂ ಮಾಡ್ತಾ ಇದ್ರಿ, ವೇಷ ಎಲ್ಲ ಮಾಡ್ತಾ ಇದ್ದೆ. ಪೀಠಿಗೆ ವೇಷದ ಜಾಗ 3ನೇ ಮೇಳದಲ್ಲಿ 2ನೇ ಮೇಳದಲ್ಲಿ ಪೀಠಿಗೆ ವೇಷ ಮಾಡ್ತಾ ಇದ್ದದ್ದು.
ಆಮೇಲೆ 6ನೇ ಮೇಳಕ್ಕೆ ಹೋಗುವ ಪುನಃ 1ನೇ ಪುಂಡವೇಶ ಕೊಟ್ಟು ಪುಂಡವೇಶ ಅದು ಅವರೇ ಹೇಳಿದ್ರು ನನ್ನಲ್ಲಿ ಅಪ್ಪ ವಿಷ್ಣು ಎಲ್ಲ ಈಗ ಚಂದ ಮಾಡಬೇಕು ನೀವು 1ನೇ ಪುಂಡವೇಶ ಮಾಡಬೇಕು ಮಾಡ್ತೆ ಅಂತ ಹೇಳಿದೆ. ಹೌದು. ಆಮೇಲೆ ಪುನಃ 3ನೇ ಮೇಳಕ್ಕೆ ದನಿಗಳಿಗೂ ಕೂಡ ಮುಂದೆ ಅವರು ಬೇಕು ಅಂತ ಇತ್ತು. ಹೌದಪ್ಪ ಹೌದು. ಅದು ಇಷ್ಟು ವರ್ಷ ಅಂದ್ರೆ ಬಹಳ ಚಂದದಲ್ಲಿ ನೋಡ್ತಾರೆ ಕಲಾವಿದರಲ್ಲಿ ಒಂದು ಆತ್ಮೀಯತೆಯಲ್ಲಿ ಇರುವ. ಈಗಲೂ ಕೂಡ ಇಂತಹದ್ದು ಅಂದ್ರೆ ಅಮ್ಮುಂಜಿಯವರಂದ್ರೆ ಈಗಲೂ ಕೂಡ ನಿಮ್ಮನ್ನ ಪ್ರೀತಿಸುವಂತವರು ಇದ್ದಾರೆ, ಈಗಲೂ ಕೂಡ ನಿಮ್ಮನ್ನ ಮೆಚ್ಚಿಕೊಂಡು. ಅವರು ಹೇಳಿದಕ್ಕೆ ಪೀಠಿಗೆ ವೇಷದಿಂದ ಪುನಃ ಪುಂಡವೇಶಕ್ಕೆ ಬಂದೆ. 3ನೇ ಮೇಳಕ್ಕೆ ಪುಂಡವೇಷ. ಆಗ ಹೇಳಿದ್ರು 3ನೇ ಮೇಳದಲ್ಲಿ ಪುಂಡವೇಷವಿತ್ತು, ನನಗೆ ರಕ್ತಬೀಜನ ಪಾತ್ರ ನಾಟಕ ವೇಷ ಮುಂಡಾಜಿಯವರು ಮಾಡ್ತಾ ಇದ್ದದ್ದು. ರಕ್ತಬೀಜನ ಪಾತ್ರ 1ನೇ ಪುಂಡವೇಷವು ಕಿರೀಟ ವೇಷ ಎರಡಲ್ಲೂ ಮಾಡ್ತಾ ಇದ್ದೆ. ಕಳೆದ ವರ್ಷ ಮುಂಡಾಜಿಯವರು ಇಲ್ಲದ ಕಾರಣ ನನಗೆ ಎದುರು ವೇಷವನ್ನೇ ಕೊಟ್ಟರು ಧನ್ಯಗಳು. 1ನೇ ಮೇಳದಲ್ಲಿ ಇಲ್ಲ ಇಲ್ಲ 1ನೇ ಮೇಳ ಇಲ್ಲ, 4ನೇ ಮೇಳ ಇಲ್ಲ, ಮತ್ತೆಲ್ಲ ಆಗಿದೆ. ಈಗ ಕಾಲಮಿತಿಯ ಕಾಲಘಟ್ಟ ಹೌದು ಹೇಗಿದೆ ಅಂತ ಹೇಳಿ. ಒಳ್ಳೇದೇ ಈಗಿನ ಕಾಲಕ್ಕೆ ಹೇಳಿ. ಮೇಳ ಒಮ್ಮೆ ಬಿಡುವ ಸಂದರ್ಭದಲ್ಲಿ ಬೆಳಿಗ್ಗೆವರೆಗೆ ಇದ್ದ ಸಂದರ್ಭದಲ್ಲಿ ಹೌದು ಹೌದು ಹೌದು. ತದನಂತರ ಈಗ ಹೌದು ಕಾಲಮಿತಿ ಆದ ನಂತರ ಸೇರ್ಪಡೆಗೊಂಡದ್ದು ಅಂತ ಹೇಳಿ ಮತ್ತೊಮ್ಮೆ. ನಾನು ಮತ್ತೊಮ್ಮೆ ಮೇಳಕ್ಕೆ ಸೇರುವಾಗ ಕೊರೋನಾದ ಟೈಮ್ ಅಂತ. ಕೊರೋನಾ ಟೈಮ್ ಹೌದು. ಆಗ 3 ಗಂಟೆಗೆ 3 ಗಂಟೆ ಹೌದು ಪೂಜೆ. ನಮ್ಮ ಮದುವೆ ಡಬ್ಬರು 3 ಗಂಟೆಗೆ ಹೋಗ್ತಾ ಇತ್ತು. ಹೌದು ಹೌದು ಹೌದು. ಆಮೇಲೆ ಕ್ರಮೇಣ ಕಾಲಮಿತಿ. ಹೌದು. ಈಗಿನ ಕಾಲಕ್ಕೆ ಕಾಲಮಿತಿಯೇ ಒಳ್ಳೇದು. ಹೌದು. ಕಲಾವಿದರಿಗೂ ಒಳ್ಳೇದು ಮತ್ತೆ ಪ್ರೇಕ್ಷಕರಿಗೂ ಒಳ್ಳೇದು. ಅಂದ್ರೆ ಬೆಳಗಿನವರೆಗೆ ನೋಡುವ ಎಂತದ್ದು ಹೇಳುದು ಸಮಯ ಇಲ್ಲ ಯಾರಿಗೆ. ಮರು ದಿವಸ ಕೆಲಸಕ್ಕೆ ಹೋಗಬೇಕು. ಈಗ ಸ್ವಲ್ಪ ಸಭೆಯೂ ಆಗ್ತದೆ, 12ವರೆಗೆ ಸಭೆ ಆಗ್ತದೆ. ಆದ್ರೂ ಈಗಲೂ ಒಂದು ಅಂತ ಹೇಳಿದ್ರೆ ಮಹಿಷಾಸುರ ಹೋಗುವಾಗ ಅರ್ಧ ಹೋಗ್ತದೆ. ಅದೀಗ ಮಹಿಷಾವಧೆ 10 ಗಂಟೆಗೆ ಆಗುದು. ನಿಜವಾಗಿ ಮೊದಲಿನ ಟೈಮ್ 10 ಗಂಟೆಗೆ ಜನ ಬರುವುದು. ಅದು ಅರ್ಧ ಅದೊಂದು ಮನಸ್ಸಿನಲ್ಲಿ ನಿಂತಿದೆ ಜನರಲ್ಲಿ, ಮಹಿಷಾಸುರ ವಧೆ ಆಗುವಾಗ ಹೋಗುದು. ಆದ್ರೂ ಕೊನೆಯವರೆಗೆ ಜನ ಇರ್ತದೆ. ಕೆಲವು ಕಡೆಯಲ್ಲಿ ನಾವು ಈಗ ಬೆಳಗಿನವರೆಗೆ ಅಂತೇಳಿ ಯಾರೂ ಇಲ್ಲದಂತಹ ಸಮಯದಲ್ಲಿ ನಾವು ವೇಷ ಮಾಡಿದ್ದಿದ್ದೆ ಕೊನೆಗೆ. ಹಾಗಾಗಿ ಈಗ ಕಾಲಮಿತಿ ಒಳ್ಳೆಯದು ಎಲ್ಲ ಆರೋಗ್ಯದ ದೃಷ್ಟಿಯಿಂದಲೂ. ಅಂದರೆ ಈಗಿನ ಆಹಾರವು ಹಾಗೆ ಉಂಟು, ಆಹಾರ ಪದ್ಧತಿಯು ಎಲ್ಲದರಲ್ಲಿಯೂ ಕಲಾವಿದರಿಗೂ ಕೂಡ ಒಳ್ಳೆ. ಮೋಹನ್, ಈಗ ಕಟೀಲು ಮೇಳದಿಂದ ಹೊರಗುಳಿದು ಮತ್ತೊಮ್ಮೆ ಕಟೀಲು ಮೇಳಕ್ಕೆ ಬರ್ತೀರಿ. ಹೀಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಒಂದು ದೊಡ್ಡ ಆಘಾತ ಅನ್ನುವಂಥದ್ದು ಆಗ್ತದೆ. ಬಿದ್ದು ಬೆನ್ನಿಗೆ ಏನೋ ಒಂದು ಸಮಸ್ಯೆ ಆದದ್ದು ಅಂತ ಹೇಳಿ ವಿಚಾರ. ಅದು ಏನು ವಿಚಾರ ಅಂದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು ಏನು ವಿಚಾರ ಅಂತ ಹೇಳಿ. ಅದು ಬಿದ್ದದ್ದು ಮನೆಯಲ್ಲಿ ಬಿದ್ದದ್ದು. ಅದು ಎಡ್ನೀರು ಮೇಳದಲ್ಲಿ ಇರುವಾಗಲೇ ಬಿದ್ದದ್ದು. ಎಡ್ನೀರು ಮೇಳದಲ್ಲಿ ಇರುವಾಗ ಹಳತು ಮನೆ ಇದ್ದದ್ದು. ಅದು ಸಂಕ್ರಾಂತಿಗೆ ನಾನು ಅಟ್ಟ ಕ್ಲೀನ್ ಮಾಡ್ಲಿಕ್ಕೆ ಹೋಗುವಾಗ ಅಟ್ಟದಿಂದ ಕೆಳಗೆ ಬಿದ್ದದ್ದು, ಮೇಲಿಂದ ಟೀಪಾಯಿಗೆ ಬಿದ್ದದ್ದು. ಅದರಲ್ಲಿಯೂ ನನಗೆ ದೇವರ ದಯ ಉಂಟು ಅಂತ ಹೇಳಲಿಕ್ಕೆ ಅದೇ ಒಂದು ಉದಾಹರಣೆ. ಅಂದ್ರೆ ಬಿದ್ದ ಪೆಟ್ಟಿಗೆ ಟೀಪಾಯಿ ಎಲ್ಲ ಒಡೆದು ಹೋಗಿದೆ. ನನ್ನ ಬೆನ್ನು ಮೂಳೆಯಿಂದ 1 ಇಂಚು ಈಚೆಗೆ ಗಾಯ ಮಾಂಸ ಹರಿದಿತ್ತು. ಅದೇ ಡಾಕ್ಟರ್ ಹೇಳಿದ್ರು 1 ಇಂಚು ಈಚೆ ಆಗ್ತಿದ್ರೆ ಎಂತ ಫೈನಲ್ ಕೂಡ ಎಂತ ಹೇಳ್ತಾರಲ್ಲ, ಡಿಸ್ಕ್ ಅದು ಕಟ್ ಆಗ್ತದೆ. ಅಲ್ಲಿಗೆ ನನ್ನ ಜೀವನ ಮುಗೀತು. ದೇವರು ನಮ್ಗೆ ಎಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅಂತಹ ಸಮಯದಲ್ಲಿ. ನಾ ಕಟೀಲು ಮೇಳದಲ್ಲಿ ಇಲ್ಲದಿದ್ರು ದೇವರು ನನ್ನನ್ನು ಬಿಡ್ಲಿಲ್ಲ. ಹೆಚ್ಚಿನವರಿಗೆ ಅದು ಒಂದು ವಿಚಾರ ಏನು ಅಂತ ಹೇಳಿ 3 ತಿಂಗಳು ನಾನು ಮಲಗಿದಲ್ಲಿದ್ದೆ. ಆಗ ಕೆಲವರೆಲ್ಲ ಇದೆಲ್ಲ ಹೇಳಿದ್ರು ಕಟೀಲು ಮೇಳ ಬಿಟ್ಟು. ಹೌದೌದು. ಆದ್ರೆ ಕಟೀಲು ತಾಯಿ ಮತ್ತೆ ಪೊಡಲಿ ತಾಯಿಯನ್ನು ನಾನು ಕಾಪಾಡಿದ್ದೆ. 1 ಇಂಚು ಈಚೆ ಬೀಳ್ತಿದ್ರೆ ನಾನು ಮಲಗಿದಲ್ಲಿ 3 ತಿಂಗಳು ಮಲಗಿದಲ್ಲಿದ್ದೆ. ಅಲ್ಲಿಂದ ಎದ್ದು ಪಟ್ಲ ಫೌಂಡೇಶನ್ ಕ್ರೀಡೋತ್ಸವ ಅಲ್ಲಿ ಹೋಗಿ 3ರಲ್ಲಿ ಪ್ರೈಸ್ ತಗೊಂಡು ಓಡಿ. ಹಾಗೆ ಯಾಕೆ ಕೇಳಿದ್ರೆ ವೀಕ್ಷಕರಿಗೆ ಕೆಲವರಿಗೆ ಗೊತ್ತಿದೆ, ಅಮ್ಮಂಜುದಾರ ಬೂರಿಯರಿಗೆ ಬೇರೆ ಅಂತ ಅದು ಏನು ವಿಚಾರ ಅಂತ ನಿಮ್ಮ ಮುಖಾಂತರ ಗೊತ್ತಾದ್ರೆ ವೀಕ್ಷಕರಿಗೆ. ಆಗ ಆಸ್ಪತ್ರೆಯಲ್ಲಿರುವಾಗ ದೊಡ್ಡ ಸ್ವಾಮೀಜಿಗಳು ಈಗಿನ ಸ್ವಾಮೀಜಿಯವರಲ್ಲಿ ಪ್ರಸಾದ ಕಳುಹಿಸಿಕೊಟ್ಟಿದ್ದಾರೆ, ಒಮ್ಮೆ ನೋಡಿ ಬಾ ಅಂತ ಹೇಳಿ. ಅದು ಗೋಪಾಲಕೃಷ್ಣ ಮತ್ತೆ ನಾನು ನಂಬಿದ ದೈವ ದೇವರೇ. ಅದು ನಾನು ಈಗಿನ ಮನೆಯಲ್ಲಿ ನಾನು ನಂಬಿದ ದೈವವೇ ನಮ್ಮನ್ನು ಕಾಪಾಡಿದ್ದು. ಅದೇ ಒಂದು ಸ್ವಲ್ಪ ಈಚೆ ಬರ್ತಿದ್ರೆ ನನ್ನ ಕಥೆ ಮುಗೀತು. ಅದು 3 ತಿಂಗಳು ನಾನು ಬೆಡ್ ರೆಸ್ಟ್ ಮಾಡಿ ಆಮೇಲೆ ಸರಿ ಆಯ್ತು. ಮತ್ತೆ ಏನು ಮಳೆಗಾಲದ ತಿರುಗಾಟವು ಅಥವಾ ಮೇಳ ತಿರುಗಾಟವು ಗೊತ್ತಿಲ್ಲ. ರಂಗಸ್ಥಳದಲ್ಲಿ ಅಲಂಗಾರನಲ್ಲಿ ಮಳೆಗಾಲದ ತಿರುಗಾಟ ಅಂತ ಮಳೆಗಾಲ ಅದು ಬಹಳಷ್ಟು ವಿಚಾರ. ಕರ್ನಾರ್ಜುನ ಕಾಳಗ ಪ್ರಸಂಗ ನಮ್ದು ಅರ್ಜುನ. ಹೌದು, ಅದು ಹೆವಿ ಇತ್ತು, ಲೈಟ್ ಇತ್ತು. ಮತ್ತೆ ಸ್ವಲ್ಪ ಎಂತದ ವೀಕ್ನೆಸ್ ಆಗಿ ಅದು ಅಲ್ಲಿಯೂ ದೇವರೇ ಕಾಪಾಡಿದ. ಕೆಳಗೆ ಬೀಳ್ತಿದ್ರೆ ಅಥವಾ ರಥಕ್ಕೆ ಬೀಳ್ತಿದ್ರೆ ಎಲ್ಲಿಗಾದ್ರೂ ಪೆಟ್ಟಾಗ್ತಿದೆ. ನನಗೆ ಬಿದ್ದದ್ದೇ ಗೊತ್ತಿಲ್ಲ. ನನಗೆ ಬಿದ್ದದ್ದು ಯಾರೋ ಕೈ ಹಿಡಿದ ನನಗೆ ಮಲಗಿಸಿದ ಆಗಿತ್ತು. ಆಗ್ಲೇ ದನಿಗಳು ಫೋನ್ ಮಾಡಿದ್ದಾರೆ ಯಜಮಾನರು ಎಂಜಿನ ಆಯ್ತು ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಸತ್ಯ ಅಂತಲೇ ಒಂದು ಪ್ರಚಾರ ಆಗಿತ್ತು, ಸುದ್ದಿ ಆಗಿತ್ತು. ಆಡಿಯೋ ಕೇಳಿ ಮತ್ತೆ ಎಲ್ಲ ಫೋನ್ ಚಾನೆಲ್ ನಮಗೆ ಕೂಡ ಶಾಕ್ ಆಗಿ ನಾವು ಮೇಳದಲ್ಲಿ ಇದ್ದವರ ಆದ್ರಿಂದ ಹೌದು ಏನು ವಿಚಾರ ಅಂತ ಗ್ರೂಪ್ ಅಲ್ಲಿ. ಹೌದು, ಅಲಂಕಾರನ ಪೂಜೆ ಭಟ್ರು ಮತ್ತೆ ಹೇಳಿದ್ರು ನಿನಗೆ ಪುನರ್ಜನ್ಮ ಆದದ್ದು ಇನ್ನೇ
ನಿಜವಾಗಿಯೂ ಕೂಡ ಅದು ಕಲಾವಿದರಿಗೆ ಸಹಜ. ಈಗಿನ ಏನು ಬೇಸಿಗೆ ಟೈಮಲ್ಲೆಲ್ಲ ಕಲಾವಿದರು ಸ್ವಲ್ಪ ತಲೆ ತಿರುಗಿ ಮತ್ತೆ ಕೂಡಲೇ ಎಚ್ಚುತ್ತಿದ್ದೇನೆ. ಆಗ ಅಣ್ಣ ಮತ್ತೆ ನನ್ನ ಮಗ ಇದ್ದ, ಆಟ ನೋಡ್ತಾ ಇದ್ರು. ಅಣ್ಣನಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನು ನೋಡಿ. ಮಗ ಮತ್ತೆ ಅಲ್ಲಿಗೆ 5 ನಿಮಿಷ ಕಲಾವಿದರಿಗೆ ಇದು ಸಹಜ ಅಂತ ನಮಗೆ ಮತ್ತೆ ಶಾಂತರಾಮ್ ಗುಡ್ಡೂರು ಬಂದು ನನ್ನೊಟ್ಟಿಗೆ ಫೋಟೋ ಎಲ್ಲ ತೆಗಿಸಿ ಎಲ್ಲ ಹೇಳಿದ್ರು, ಏನಾಗ್ಲಿಲ್ಲ ಸರಿ. ಹಾಗಾಗಿ ಅದೇ ನಾನು ಎಲ್ಲೆಲ್ಲ ಬಿದ್ದಿದ್ದೇನೆ ಆಗ ದೇವರು ಕಾಪಾಡಿದ್ದಾರೆ. ನಾವು ಮಾಡಿದಂತಹ ಪುಣ್ಯದ ಕೆಲಸ ನಮ್ಮನ್ನ ಕಾಯ್ತದೆ. ದೇವರು ಎಲ್ಲಿ ನನಗೆ ಕಾಪಾಡ್ತಾರೆ ಅಂದ್ರೆ ನಮ್ಮ ಆಪತ್ತಿನಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. ಓಕೆ, ಮತ್ತೊಮ್ಮೆ ಕಟೀಲಿ ಮೇಳಕ್ಕೆಲ್ಲ ಬಂದೆಲ್ಲ ಆಯ್ತು. ಮೇಳದಲ್ಲಿ ಪ್ರಸ್ತುತ ಈಗ 3ನೇ ಮೇಳದಲ್ಲಿ ತಿರುಗಾಟವನ್ನ ಮಾಡ್ತಾ ಇದ್ದೀರಿ, ಒಂದಷ್ಟು ಮೇಳಗಳು. ಈಗ 3ನೇ ಮೇಳದ ತಿರುಗಾಟ ಹೇಗಿದೆ? ಈಗ 2-3 ವರ್ಷ ಆಯ್ತು ಕಾಣ್ತದೆ 3ನೇ. ಹೌದು, ನನಗೆ 3ನೇ ಮೇಳದಲ್ಲಿ ನನಗೆ ಬಹಳ ಪ್ರೀತಿ. ಯಾಕೆ ಅಂತ ಕೇಳಿದ್ರೆ ನನ್ನ ಪ್ರಾರಂಭವೇ 3ನೇ ಮೇಳದಲ್ಲಿ ಪುನಃ ಅಲ್ಲಿಗೆ ಬರುವ ಹಾಗೆ 91ರಲ್ಲಿ. ಹೌದು ಹೌದು. ಅದೇ 3ನೇ ಮೇಳದಲ್ಲಿ ಅಂದ್ರೆ 3ನೇ ಮೇಳದಲ್ಲಿ ಇರುವಾಗಲೇ ನಮ್ಮ ಭಾಗವತರು, ಕುರಿಯ ಭಾಗವತರು ಹೇಳುವ ಕ್ರಮ ಉಂಟು. ವರ್ಷ ನನ್ನ ಪೆಟ್ಟಿಗೆ ಮೇಲೆ 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 ಬರ್ತಾ ಉಂಟಲ್ಲ, ಅಂದ್ರೆ ಸ್ಥಾನಮಾನಕ್ಕೆ ಅವ್ರು ಯಾವಾಗಲೂ ಹೇಳೋ ಕ್ರಮ, ನನ್ನ ನಾಲೆ ಪುಣಿ, ನನ್ನ ಮೂಜೆ ಪುಣಿ. ಈ ಸಲ ಯಜಮಾನರು ನನಗೆ ಎದುರು ವೇಷದ ಜಾಗ ಕೊಟ್ಟರು. ಅದಕ್ಕಿಂತ ಸಂತೃಪ್ತಿ ಏನಿಲ್ಲಲ್ಲ ಕಲಾವಿದ ಒಂದು ಬೆಳೀಲಿಕ್ಕೆ. ಕೋಡಂಗಿಂದ ಪ್ರಾರಂಭವಾದ ನನ್ನ ಯಕ್ಷಗಾನದ ಜೀವನ ಎದುರು ವೇಷದ ಒಂದು ಜಾಗ. ಗುಡ್ಡಪ್ಪನಂತವರು, ಪೆರುವಯ್ಯ ಅಂತವರು, ಪುತ್ತೂರು ಕೃಷ್ಣಮಠ ಅವರು ಮತ್ತೆ ಸುನ್ನಂಬಳದವರಿಂದ ಕೂತ್ಕೊಳ್ಳುವ ಒಂದು ಜಾಗದಲ್ಲಿ ನನಗೊಂದು ಸ್ಥಾನ ಕೊಡಬೇಕು ಅಂತಾದರೆ ಅಲ್ವಾ, ಕಲಾವಿದನಿಗೊಂದು ಅವಕಾಶ ಕೊಡೋದಲ್ವ ಅಂತ ಒಂದು ದೊಡ್ಡ ಜಾಗವನ್ನು ಯಜಮಾನರು ಕೊಟ್ಟಿದ್ದಾರೆ. ಪಾತ್ರ ಮಾಡ್ತಾ ಇದ್ದೇನೆ. ನಿಮ್ಮದೇ ಅಭಿಮಾನಿ ವರ್ಗಗಳೆಲ್ಲ ಈಗಲೂ ನೀವೆಲ್ಲಿದ್ದೀರಿ? 3ನೇ ಸೆಟ್ ಅಂತ ಹೇಳಿದ್ರೆ ದೇವೇನನ ಪದ್ಯ, ಅಮ್ಮಂಜವರ ವೇಷ. ಈಗಲೂ ಕೂಡ ಅದು ಮಾನುಷರಾಗಿರ್ಬಹುದು, ನಿಮ್ಮ ಲಕ್ಷ್ಮಣ ನೋಡ್ಲಿಕ್ಕೆ ಬರುವಂತವ್ರು ಇದ್ದಾರೆ. ಅಮ್ಮಂಜ ಮೋಹನ ನನಗೆ ಈಗ ಎಷ್ಟು ವರ್ಷ ವಯಸ್ಸು? 52 ವರ್ಷ. ತಿರುಗಾಟ ಎಷ್ಟು ವರ್ಷ ಆಯ್ತು? 35 ವರ್ಷ ಆಯ್ತು. 35 ವರ್ಷದ ತಿರುಗಾಟವನ್ನ ಮಾಡಿದ್ರಿ. ಇದರ ನಡುವೆ 25ನೇ ವರ್ಷದ ರಜತ ಸಂಭ್ರಮ ಅನ್ನುವಂಥದ್ದೊಂದು ನಡೀತದೆ. ಇದರ ಬಗ್ಗೆ ಹೇಳುದಾದ್ರೆ ವೀಕ್ಷಕರಿಗೆ ಏನು? ಅದು ನನ್ನ ಸ್ನೇಹಿತರು ಅವರೆಲ್ಲ ಹೇಳಿದ್ರು, ಇಷ್ಟು 25 ವರ್ಷ ತಿರುಗಾಟ ಆದ ಮೇಲೆ ಒಂದು ಸಂಭ್ರಮ ಮಾಡುವ. ನನಗೆ ಧೈರ್ಯವೇ ಇರಲಿಲ್ಲ. ಅವರೆಲ್ಲ ಹೇಳಿದ ಕೂಡಲೇ ಅದು ಮತ್ತೆ ಅಣ್ಣನ ಹತ್ರ ಹೇಳಿದೆ, ಜನಾರ್ದನ ಎಲ್ಲರೂ ಸೇರಿದ್ರೆ ಮಾಡ್ಬೋದು, ದೊಡ್ಡ ವಿಷಯ ಏನಿಲ್ಲ. ಹಾಗೆ ಅವನ ಸಂಚಾಲಕತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು. ಅದಕ್ಕೆಲ್ಲ ನನ್ನ ಮಿತ್ರರೆಲ್ಲ ಸೇರಿದ್ರು. ಸಮಿತಿ ಮಾಡಿ ಎಷ್ಟೋ ಮಂದಿ ಎಲ್ಲ ಸೇರಿದ್ದಾರೆ. ಮತ್ತೆ ಮಳೆಗಾಲದಲ್ಲಿ ನಾನು ನಿಡ್ಲೆ ಗೋವಿಂದ ಭಟ್ರ ಟೂರಿಗೆ ಹೋಗ್ತಾ ಇದ್ದೆ. ಹಾಗೆ ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿ ಒಂದು ಅದು ಕಟೀಲ್ನಲ್ಲೇ ಮಾಡುವ ಅಂತ ಹೇಳಿ ಅದು ಅಸ್ರಣ್ಣರು ಹೇಳಿದ್ದು. ಹರಿನಾರಾಯಣ ಅಸ್ರಣ್ಣರು ಅದಕ್ಕೊಂದು ಬೆನ್ನೆಲುಬಾಗಿ ನಿಂತದ್ದು ಅವರು, ಅವರೇ ಗೌರವಾಧ್ಯಕ್ಷರಾದದ್ದು. ಮತ್ತೆ ಅಣ್ಣ ಮತ್ತೆ ನನ್ನ ಎಲ್ಲ ಸ್ನೇಹಿತರು ಎಲ್ಲ ಕಡೆಯವರು ಸೇರಿ ಒಂದು ಸಮಿತಿ ಮಾಡಿ ಅದು ಕಟೀಲ್ನಲ್ಲಿ ಆಗಬೇಕು ಅಂತ ಹೇಳಿ. ಈಗಿನ ನಮ್ಮ ಕಾಲೇಜ್ ಅಲ್ಲಿ ಮಾಡಿದ್ದದು. ಅದಕ್ಕೊಂದು ದೇವರ ದಯವೇ. ವಿಜೃಂಭಣೆ ಅಂತ ಹೇಳಿದ್ರೆ ಅದು ಮನುಷ್ಯರು ಮಾಡಿದಕ್ಕಿಂತಲೂ ದೇವರೇ ಮಾಡಿಸಿದ್ದು. ಅಂದ್ರೆ ಎಷ್ಟೋ ಹಣ ಇದ್ದವರು ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಕಷ್ಟ ಉಂಟು. ಹಾಗೆ ಅದು ಮೊದಲ ದಿವಸ ಪ್ರಾರಂಭ ಆದದ್ದು ಕಟೀಲಿನಿಂದ ಗೆಜ್ಜೆ ಸೇವೆ, ಮರುದಿವಸ 11 ಗಂಟೆವರೆಗೆ ಹೋಗಿದೆ. ಅಭೂತಪೂರ್ವ. ಅಂದ್ರೆ ಅದರಲ್ಲಿ ವೇಷ ಮಾಡಿದ್ದೀರಿ? ನಾನು ಸುಧನ್ವ ಮಾಡಿದ್ದೆ. ಅದರಲ್ಲಿ ನನ್ನ ಆಶೆ ಇದ್ದದ್ದು ನನಗೆ ವಿದ್ಯೆ ಹೇಳಿಕೊಟ್ಟವರಿಗೆ ಸನ್ಮಾನ ಮಾಡಬೇಕು, ಆಮೇಲೆ ನನಗೆ ಸಹಾಯ ಮಾಡಿದವರು ಮತ್ತೆ ನನ್ನ ಮನೆಯವರು ಎಲ್ಲರಿಗೂ ಸಾಧಾರಣ ಒಂದು 75-80 ಸನ್ಮಾನವೇ ಇತ್ತು. ಮತ್ತೆ ಎಲ್ಲರೂ ಸೇರಿ ನನಗೆ ಒಂದು ಯಕ್ಷದ್ವಿಮಾನಿ ಅಂತ ಒಂದು ಬಿರುದನ್ನು ಕೊಟ್ಟರು. ಅದು ಗಣೇಶ್ ಕೊಲಕಾಡಿ ಅವರಲ್ಲಿ ಅವರೇ ಕೊಟ್ಟದಂತೆ ಹೆಸರು. ಹೆಚ್ಚಿನವರಿಗೆ ಯಕ್ಷದ್ವಿಮಾನಿ ಅಂತ ಹೇಳಿದ್ರೆ ಅರ್ಥ ಗೊತ್ತಿಲ್ಲ. ದ್ವಿಮಾನಿ ಅಂತ ಹೇಳಿದ್ರೆ ಏನು ಅರ್ಥ? ದ್ವಿಮಾನಿ ಅಂತ ಹೇಳಿದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯ ಅಂತ ಹೇಳಿ ಅದು ಕೊಲೆಕಾಡಿ ಹೇಳಿದ್ದ. ಹಾಗೆ ನಾನು ಅದರನ್ನೆಲ್ಲ ಹಾಕುವ ಕ್ರಮ ಇಲ್ಲ. ಅಲ್ಲಲ್ಲ ಇರ್ತದೆ. ನಾನು ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ, ಅಮ್ಮಂಜದಾರಿಗೆ ಭರ್ತರಿಗೆ ಅದರ ಭಾವಾರ್ಥ ಗೊತ್ತಿಲ್ಲ. ಯಕ್ಷದ್ವಿಮಾನಿ ಅಂತ ಹೇಳಿದ್ರೆ ಯಕ್ಷ ಲೋಕದ ಸೂರ್ಯ ಅಂತ ಹೇಳಿ ಅಲ್ಲಿವರೆಗೆ ನಾವು ಖಂಡಿತವಾಗಿ ಇಲ್ಲ, ಅರ್ಹ ವ್ಯಕ್ತಿಗೆ ಸಲ್ಲಬೇಕಾದಂತಹ ಗೌರವವೇ ಅಂತ ಹೇಳಿ ನಾನು ಅಂದುಕೊಳ್ತೇನೆ. ಇನ್ನು ನಿಮ್ಮ ರಜತ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಮುಗಿದ ಮೇಲೆ ಮೊದಲ ದಿವಸ ಪ್ರಾರಂಭ ಆದದ್ದು ಮರುದಿವಸ 11 ಗಂಟೆವರೆಗೆ ಇತ್ತು. 11 ಗಂಟೆ ಇತ್ತು. ಮಂಗಳ ಆದ ಮೇಲೆ ಬಂದ ಮಳೆಗೆ ಹಾಕಿದ ಶೀಟ್ ಎಲ್ಲ ಹೋಗಿತ್ತು. ಅಲ್ಲಿಯವರೆಗೆ ಸ್ವಲ್ಪ ಮಳೆ ಬರ್ತಾ ಇತ್ತು, ಏನು ತೊಂದರೆ ಆಗಲಿಲ್ಲ ದೇವರ ದಯದಲ್ಲಿ. ಬೇರೆ ಬೇರೆ ಯಕ್ಷಗಾನ ಪ್ರಸಂಗಗಳೆಲ್ಲ ಇತ್ತು. ಅದೇ ತುಂಬಾ ಇತ್ತು, ತುಂಬಾ ಗಾನ ವೈಭವ. ಈಗಲೂ ಯೂಟ್ಯೂಬ್ ಅಲ್ಲಿ ಇದೆ. ಹೌದು, ಅಗರಿಯವರು ಮತ್ತೆ ಬಲಿಪರು, ಕುರಿಯ ಭಾಗವತರು ಎಲ್ಲ ಮತ್ತೆ ಜನಸಾಲೆಯವರು ತುಂಬಾ ಮಂದಿ ಎಲ್ಲ ಇತ್ತು. ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ, ಯಕ್ಷಗಾನ, ಶ್ರೀಕೃಷ್ಣ ಲೀಲಾಮೃತ. ಹೌದು, ಅದರಲ್ಲಿ ಎಲ್ಲ ನಮಗೆ ಊರಿನವ್ರು ಮಾತ್ರ ಅಲ್ಲ, ನಮ್ಮ ಮಳೆಗಾಲದ ತಿರುಗಾಟದಲ್ಲಿದ್ದಂಥ ಅಭಿಮಾನಿಗಳು ಚೆನ್ನೈ, ಮೈಸೂರು, ಬೆಂಗಳೂರು, ತಮಿಳುನಾಡು ಎಲ್ಲ ಕಡೆಯಿಂದ ಬಂದಿದ್ದಾರೆ.
ನನ್ನ ವೇಷ ಹೋದ್ದು ಮರುದಿವಸ 8:30 ಗಂಟೆಗೆ, ಅಲ್ಲಿಯವರೆಗೂ ಸಭೆ ಇತ್ತು. ಸಭೆ ಇತ್ತು ಅಂತ ಹೇಳಿ. ಅದು ಈಗಲೂ ಯೂಟ್ಯೂಬ್ನಲ್ಲಿ ನನ್ನ ಇದೆ ಪ್ರವೇಶದ್ದು ನಾನು ನೋಡಿದ್ದೇನೆ. ನಾನು ಒಂದಷ್ಟು ಜನರ ವಿಚಾರವನ್ನು ಹೇಳ್ತೇನೆ, ಅವರ ಬಗ್ಗೆ ನೀವು ಏನಾದ್ರು ಹೇಳ್ಬಹುದು. ಚಂದ್ರಶೇಖರ್ ಧರ್ಮಸ್ಥಳ, ನೀವು ನಿಮಗಿಂತ ಜೂನಿಯರ್ ಅಂತ ಕಾಣ್ತದೆ, ವರ್ಷದಲ್ಲಿ ಜೂನಿಯರ್, ವೇಷದಲ್ಲಿ ಸೀನಿಯರ್. ಅವರ ಬಗ್ಗೆ ಹೇಳುದಾದ್ರೆ ಏನು? ಒಳ್ಳೆಯ ವೇಷದಲ್ಲಿ ನನ್ನ ಗುರುಗಳ ಶಿಷ್ಯ. ನಾವು ಕೇಂದ್ರಕ್ಕಿರುವಾಗ ಅವನು ಬರ್ತಾ ಇದ್ದ. ಒಳ್ಳೆ ವೇಷ, ಒಂದು ಅಚ್ಚುಕಟ್ಟಾದ ವೇಷ, ಪುಂಡು ವೇಷಕ್ಕೆ ಕಿರೀಟ ವೇಷ ಮಾಡ್ತಾನೆ, ಒಂದು ಹೆಸರಿನ ಪುಂಡು ವೇಷ. ಮೋಹನ್ ಕುಮಾರ್ ಅಮುಂಜೆ, ಚಂದ್ರಶೇಖರ ಧರ್ಮಸ್ಥಳ, ದಿವಾಕರ್ ರೈ ಸಂಪಾಜೆ, ಮೂರು ಮುತ್ತುಗಳ ಹಾಗೆ. ಚಂದ್ರಶೇಖರ 1 ವರ್ಷ ಮೊದಲು ಕಲ್ತದ್ದು, ದಿವಾಕರ 1 ವರ್ಷ ನಂತರ ಕಲ್ತದ್ದು ನನ್ನಿಂದ, ನಾ ಮಧ್ಯದಲ್ಲಿ. ಅದೇ ನೀವು ಮೂವರು ಕೋಳಿರುಗಳ ಗುರುಗಳ ಶಿಷ್ಯ. ಹಾಗೆ ಮತ್ತೆ ಇವ ಪೆರ್ಮುದೆ ಅವರು ತಾಳಮದಲ್ಲಿ ದಿನೇಶ್ ಕಾವಲಕಟ್ಟೆ, ಕೋಳಿರ ಶಿಷ್ಯ. ಅಂದ್ರೆ ಈಗ ಸಾಧಾರಣ ಇರುವುದು ಕೋಳಿರ. ಅವರಿಗೊಂದು ಬೇಸರ ಇತ್ತು, ನನ್ನ ಶಿಷ್ಯರೆಲ್ಲ ಪುಂಡು ವೇಷದವರೇ ತಯಾರಾದ್ದು, ಸಿರಿವೇಷಕ್ಕೆ ಯಾರು ತಯಾರಾದ್ದು? ಈಶ್ವರ ಪ್ರಸಾದ್ ಧರ್ಮಸ್ಥಳ